ನಾವಿವತ್ತು ಮತ್ತೊಂದು ಟ್ಯಾಕ್ಸ್ ಲಯಬಿಲಿಟಿ ಪ್ರಾಬ್ಲಮ್ನ ಮಾಡೋಣ. ಬೋರ್ಡ್ ಮೇಲೆ ಪ್ರಾಬ್ಲಮ್ನ ಬರೆದಿದ್ದೀನಿ, ನೀವು ಕೂಡ ಬರ್ಕೊಳ್ಳಿ. Mr. Shekhar, a businessman, gives the following particulars of his income for the financial year 18-19. You are required to compute taxable income and tax liability for the assessment year 19-20. Point A, business income 8,46,000. Point B, income from house property 42,000 computed. Point C, interest on government security rupees 60,000. Point D, long-term capital gain 36,000. Point E, crossword puzzles rupees 21,000. Next paragraph ali, he has paid life insurance premium amounting to rupees 15,000. He has deposited in a bank fixed deposit for a term of 3 years rupees 10,000. ಇಷ್ಟು ಮಾಹಿತಿ ಕೊಟ್ಬಿಟ್ಟು ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ ಅವರು. ಸೊ ನಮಗೆ ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೊಟ್ಟಿದ್ದಾರಾ, 5 ಹೆಡ್ಸ್ ಆಫ್ ಇನ್ಕಮ್ ಯಾವ್ದು ಅಂತ ನೋಡ್ಕೊಳ್ತಾ ಹೋಗಬೇಕು. ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೊಟ್ಟಿಲ್ಲ, ಇನ್ಕಮ್ ಫ್ರಮ್ ಬಿಸ್ನೆಸ್ ಕೊಟ್ಟವ್ರೆ ಹಾಕ್ಕೋಬೇಕು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ ಹಾಕ್ಕೋಬೇಕು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ, ಇಲ್ಲೂ ಬರುತ್ತೆ ಅದು. ಆಮೇಲೆ ಅಲ್ಲಿ ಮೈನಸ್ ಮಾಡೋದು ನಾವು ಯಾವ ಥರ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಮಾಡಿದ್ದೀವಿ ಅದೇ ಥರ ಅಲ್ಲೂ ಮಾಡಬೇಕಾಗತ್ತೆ. ಇನ್ಕಮ್ ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲೂ ಕೂಡ ನಾವು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಕ್ಯಾಪಿಟಲ್ ಗೇನ್ಸ್ ಹಾಕ್ಕೋತೀವಿ. ನೆಕ್ಸ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸಲ್ಲಿ ಡೈರೆಕ್ಟ್ಲಿ ಅದರ್ ಸೋರ್ಸಸ್ ಕೊಟ್ಟಿಲ್ಲ ಅವರು. ಡೈರೆಕ್ಟ್ಲಿ ಯಾವಾಗ ಅದರ್ ಸೋರ್ಸಸ್ ಅವ್ರು ಕೊಟ್ಟಿಲ್ಲ ಆವಾಗ ನಾವು ಇಂಡೈರೆಕ್ಟ್ಲಿ ಏನು ಕೊಟ್ಟಿದ್ದಾರೆ ಆವಾಗ ಬರ್ಕೊಂಡು ಇದರಲ್ಲಿ ಹಾಕ್ಕೋಬೋದು. ಯಾವುದಪ್ಪ ಅಂತ ಹೇಳಿದರೆ ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಹಾಕ್ಕೋಬೋದು. ಆಮೇಲೆ ನೆಕ್ಸ್ಟು ಕ್ಯಾಶುವಲ್ ಇನ್ಕಮ್ ಕೊಟ್ಟಿದ್ದಾರೆ. ಕ್ಯಾಶುವಲ್ ಇನ್ಕಮ್ ಕ್ರಾಸ್ ಪಜಲ್ ವರ್ಡ್ಸು 21,000 ಡೈರೆಕ್ಟ್ಲಿ ಅದನ್ನು ನಾವು ತಗೋಬೋದು. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು ಆದ ಮೇಲೆ ನಾವು ಡೈರೆಕ್ಟ್ಲಿ ವಿ ಕ್ಯಾನ್ ಮೂವ್ ಆನ್ ಟು ದಿ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಟ್ಯಾಕ್ಸ್ ಲಯಬಿಲಿಟಿಗೆ ನಾವು ಹೋಗುವಾಗ ಆ್ಯಕ್ಚುಲಿ ನಾವು ಟ್ಯಾಕ್ಸ್ ಲಯಬಿಲಿಟಿಗೆ ನಾವು ಹೋಗುವಾಗ ಫಸ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಿದೆ 20% ಬರುತ್ತೆ. ಇದು ಎಷ್ಟಾಗುತ್ತೆ ಅಂತ ಅದು ಹಾಕ್ಕೋಬೇಕು ಔಟ್ರ್ ಕಾಲಮು. ಬಂದಿರೋ ಆನ್ಸರಲ್ಲಿ ಟ್ಯಾಕ್ಸಬಲ್ ಇನ್ಕಮ್ ಏನಿರುತ್ತೆ ಅದರಲ್ಲಿ ಒಂದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು, ಆಮೇಲೆ ಇನ್ನೊಂದು ಇದಕ್ಕೆ ಗೌರ್ಮೆಂಟಿಂದನೇ ಫಿಕ್ಸ್ ಆಗಿರುತ್ತೆ 20% ಅಂತ. ಇನ್ನೊಂದು ಕ್ಯಾಶುವಲ್ ಇನ್ಕಮ್ಗಳು ಕೊಟ್ಟಾಗ ಅದಕ್ಕೆ 30% ಕ್ಯಾಶುವಲ್ ಇನ್ಕಮ್ಗೆ ಟಿ ಡಿ ಎಸ್ ಇರೋಂತಹದ್ದು ನಾವು ಅಲ್ಲಿ ಸಪ್ರೇಟ್ಲಿ ಅದರಿಂದ ಮೈನಸ್ ಮಾಡ್ಕೋಬೇಕು. ಇದಕ್ಕೆ 30% ಇರುತ್ತೆ ಟಿ ಡಿ ಎಸ್ಸು. ಸೊ ಹಾಗಾದರೆ ಕ್ಯಾಶುವಲ್ ಇನ್ಕಮ್ ಆಗಲಿ ಕ್ಯಾಪಿಟಲ್ ಗೇನ್ಸ್ ಆಗಲಿ ಕೊಟ್ಟಾಗ ಅದಕ್ಕೆ ಸಪ್ರೇಟ್ ಟಿ ಡಿ ಎಸ್ ಇರೋದ್ರಿಂದ ಅದನ್ನು ನಾವು ಟೋಟಲ್ ಟ್ಯಾಕ್ಸಬಲ್ ಅಮೌಂಟ್ ಬಂದಿರುತ್ತಲ್ಲ ಅದರಲ್ಲಿ ಮೈನಸ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಉಳಿದಿರೋ ಅಮೌಂಟಿಗೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಹಿಂದಿನ ಪ್ರಾಬ್ಲಮಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಗೆ ಹಂಗೆ ಮಾಡಿದ್ವಿ ನಾವು. ಫಸ್ಟು ನಾವು ಟೋಟಲ್ ಇನ್ಕಮಲ್ಲಿ ಹಾಕ್ಕೋತೀವಿ ಇದನ್ನು, ಆಮೇಲೆ ನಾವು ಇದನ್ನು ಮೈನಸ್ ಮಾಡ್ಕೋತೀವಿ, ಟೋಟಲ್ ಟ್ಯಾಕ್ಸಬಲ್ ಇನ್ಕಮಿಂದ ಮೈನಸ್ ಮಾಡ್ಕೋತೀವಿ. ಸೊ ಲೆಟ್ ಅಸ್ ಮೂವ್ ಆನ್ ಟು ದಿ ಕ್ಯಾಲ್ಕುಲೇಷನ್ ಪಾರ್ಟ್ ನಾವು. ಸೊಲ್ಯೂಷನ್: total income and tax liability. Total income and tax liability calculate ಮಾಡೋಣ. 5 heads of income ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ ಹಾಕೊಳ್ಳಿ. ಆಲ್ರೆಡಿ ನಾವು ಐಡೆಂಟಿಫೈ ಮಾಡಿದ್ದೀವಿ 5 heads of income ಅಲ್ಲಿ ಯಾವ್ದು ಬರುತ್ತೆ ಅಂತ ನಾವು ಅಲ್ಲಿ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಫಸ್ಟ್ ಒನ್ ಯಾವುದಿದೆ ಅಲ್ಲಿ? ಇನ್ಕಮ್ ಫ್ರಮ್ ಬಿಸ್ನೆಸ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಅಮೌಂಟ್ ಎಷ್ಟು? 8,46,000. ನೆಕ್ಸ್ಟು ಇನ್ಕಮ್ ಫ್ರಮ್ ಪಾಯಿಂಟ್ ಬಿ ಹೌಸ್ ಪ್ರಾಪರ್ಟಿ. ಹೌಸ್ ಪ್ರಾಪರ್ಟಿ ಎಷ್ಟಿದೆ ಅಮೌಂಟು? 42,000. ನೆಕ್ಸ್ಟು ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್. ಕ್ಯಾಪಿಟಲ್ ಗೇನ್ಸಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಇದು ಎರಡು ಕಡೆ ಬರುತ್ತೆ, ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದೀನಿ, 36,000. ನೆಕ್ಸ್ಟು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಕೊಟ್ಟಿಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಅದರ್ ಸೋರ್ಸಸ್ಸಲ್ಲಿ ಕೊಟ್ಟಿದ್ದಾರೆ, ಎರಡು ಕೊಟ್ಟಿದ್ದಾರೆ ಅದರ್ ಸೋರ್ಸಸ್ಸಲ್ಲಿ. ಒಂದು ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅಮೌಂಟ್ ಎಷ್ಟದು? 60,000.
ಎರಡನೇದು ಕ್ರಾಸ್ ವರ್ಡ್ ಪಜಲ್ಸ್. ಸೊ ಕ್ರಾಸ್ ವರ್ಡ್ ಪಜಲ್ಸು ಎಷ್ಟು ಕೊಟ್ಟಿದ್ದಾರೆ ಅಮೌಂಟು? ಕ್ರಾಸ್ ವರ್ಡ್ ಪಜಲ್ಸ್ ಅಮೌಂಟ್ ಗಿವನ್ ಈಸ್, ಅಲ್ಲಿ ನೆಟ್ಟು ಅಥವಾ ಗ್ರಾಸ್ ಅಂತ ಏನು ಕೊಟ್ಟಿಲ್ಲ. ಸೊ 21,000 ಕೊಟ್ಟಿದ್ದಾರೆ, ನಾವು ಗ್ರಾಸ್ ಅಂತ ಅನ್ಕೋಬೇಕು. 21,000 ಪ್ಲಸ್ 60,000 81,000 ಆಗುತ್ತೆ. ಆ 81,000ನ ನಾವು ಆ್ಯಡ್ ಮಾಡಿಕೊಂಡ್ರೆ ಇದು ಎಲ್ಲಾದ್ರ ಜೊತೆಯಲ್ಲಿ ಎಷ್ಟು ಬರುತ್ತೆ ಅಂದರೆ 10,05,000 ಬರುತ್ತೆ. ಸೊ 10,05,000ನ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಗ್ರಾಸ್ ಟೋಟಲ್ ಇನ್ಕಮಿಂದ ನಾವು ಮೈನಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಟು 80U ಕೊಡ್ತೀವಿ. ಫಸ್ಟು ನಾವು ಡಿಡಕ್ಷನ್ಸು ಅಂಡರ್ ಸೆಕ್ಷನ್ 80C ಯಾವುದಿದೆ ಅಂತ ನೋಡ್ಕೊಳ್ಳೋಣ. ಏನು 80C ಯಾವುದಿದೆ? ಈ ಪೇಡ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಪಾಯಿಂಟ್ ಎ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಮೌಂಟು ಎಷ್ಟು ಕೊಟ್ಟಿದ್ದಾರೆ? ಅಮೌಂಟ್ ಈಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಮೌಂಟ್ ಈಸ್ 15,000. ಸೊ 15,000 ಅದರಲ್ಲಿ ಒಂದೇ ಇರೋದ್ರಿಂದ ಡೈರೆಕ್ಟ್ಲಿ 15,000 ನಾವು ಬರ್ಕೋಬೋದು. ಹಿ ಹ್ಯಾಸ್ ಡೆಪಾಸಿಟೆಡ್ ಇನ್ ಎ ಬ್ಯಾಂಕ್ ಫಿಕ್ಸೆಡ್ ಡೆಪಾಸಿಟ್ ಫಾರ್ ಎ ಟರ್ಮ್ ಆಫ್ 3 years ₹10,000. ನೋಡಿ, ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇದರಲ್ಲಿ ಡಿಡಕ್ಷನ್ಸಲ್ಲಿ ಕೊಡ್ಬೋದು ನಾವು ಡೆಪಾಸಿಟ್ಸಿಗೆ, ಆದರೆ ಅದು 3 years ಇದ್ದರೆ ಕೊಡೋಕ್ಕೆ ಬರಲ್ಲ, 5 years ಇದ್ದರೆ ಮಾತ್ರ ಕೊಡಬೇಕು. ಸೊ 3 years ಇರೋದನ್ನು ನಾವು ಬ್ಯಾಂಕ್ ಡೆಪಾಸಿಟಿಗೆ ಇಂಟ್ರೆಸ್ಟು ಕೊಡೋಕ್ಕೆ ಬರೋದಿಲ್ಲ. ಸೊ ಅದನ್ನು ಡಿಡಕ್ಷನ್ ಅಂತ ನಾವು ತಗೊಳ್ಳೋಕೆ ಬರೋದಿಲ್ಲ. ಸೊ ಹಾಗಾಗಿ ನಾವು ಅದನ್ನು ಗಣನೆಗೆ ತಗೊಳ್ಳಲ್ಲ. ಇದನ್ನು ನಾವು ಮೈನಸ್ ಮಾಡಿದ್ರೆ ನಮಗೆ ಅವೈಲಬಲ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 9,90,000 ಅವೈಲಬಲ್ ಆಗುತ್ತೆ ಅಮೌಂಟು. 9,90,000ನ ನಾವು ಟೋಟಲ್ ಟ್ಯಾಕ್ಸಬಲ್ ಅಮೌಂಟ್ ಅಂತ ಕರಿತೀವಿ. ಟೋಟಲ್ ಟ್ಯಾಕ್ಸಬಲ್ ಅಮೌಂಟು ಇಷ್ಟು ಬಂತು ನಮಗೀಗ. ಟ್ಯಾಕ್ಸ್ ಲಯಬಿಲಿಟಿ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾವೇನು ಮಾಡ್ಕೋಬೇಕು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಮತ್ತು ಈ ಕ್ಯಾಶುವಲ್ ಇನ್ಕಮ್ದು ಮೈನಸ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಅದು ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ತೀನಿ. ಲಾಸ್ಟ್ ಪ್ರಾಬ್ಲಮಲ್ಲಿ ನಾವು ಮಾಡಿದ್ವಲ್ಲ ಹಾಗೆ. ಸೊ ಇಲ್ಲೇ ನೀವು ಬೇಕಾದರೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಟ್ಯಾಕ್ಸ್ ಲಯಬಿಲಿಟಿ, ಈ ಟ್ಯಾಕ್ಸ್ ಲಯಬಿಲಿಟಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟ್ ಪಾಯಿಂಟು ನೀವೇನು ಮಾಡ್ಕೋಬೇಕು ಅಂತ ಹೇಳಿದರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಅಟ್ ದಿ ರೇಟ್ ಆಫ್ 20%. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಟ್ ದ ರೇಟ್ ಆಫ್ 20%. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಅದು ನೋಡ್ಕೊಳ್ಳಿ. ಅದರದ್ದು 20% ಎಷ್ಟಾಗುತ್ತೆ? 7,200 ಆಗುತ್ತೆ. 36,000ಕ್ಕೆ ಬೈ 100 ಇಂಟು 36,000. ಸೊ ಟ್ಯಾಕ್ಸ್ ಲಯಬಿಲಿಟಿ ಅಮೌಂಟ್ ಇಲ್ಬೇಕಾದ್ರೆ ನೀವು ಅಮೌಂಟ್ ಕಾಲಮಲ್ಲಿ ಹಾಕ್ಕೊಳ್ಳಿ. ಎಷ್ಟಾಗುತ್ತೆ ಅದು? 7,200. ಅದಾದ ಮೇಲೆ ಕ್ಯಾಶುವಲ್ ಇನ್ಕಮ್ ಎಷ್ಟಾಗುತ್ತೆ? ಅಟ್ ದಿ ರೇಟ್ ಆಫ್ 30%. 30/100 ಇಂಟು 21,000 ರೂಪಾಯಿ ಕೊಟ್ಟಿದ್ದಾರೆ. ಕ್ರಾಸ್ ವರ್ಡ್ ಪಜಲ್ ಇಲ್ಲಿ ಕೊಟ್ಟವ್ರೆ. ಕೆಲವೊಮ್ಮೆ ಹಾರ್ಸ್ ರೇಸ್ ಕೊಡ್ಬೋದು, ಕೆಲವೊಮ್ಮೆ ವಿನ್ನಿಂಗ್ ಫ್ರಮ್ ಲಾಟ್ರಿ ಕೊಡ್ಬೋದು. ಕ್ಯಾಶುವಲ್ ಇನ್ಕಮ್ ಕೊಟ್ಟಾಗ 30% ತಗೋಬೇಕು. 30% ಆಫ್ 21,000 6,300 ಆಗುತ್ತೆ. ಸೊ ಟ್ಯಾಕ್ಸ್ ಲಯಬಿಲಿಟಿನಲ್ಲಿ ಔಟ್ರ್ ಕಾಲಮಲ್ಲಿ ಅದನ್ನು ಹಾಕ್ಕೋಬೇಕು. ಇದು ಕೂಡ ನಾವು ಮಾಡಿ ಆದ ಮೇಲೆ ನಾವೇನು ಮಾಡಬೇಕು ಅಂದರೆ ನೆಕ್ಸ್ಟು ಇಲ್ಲಿ ನಮಗೆ 9,90,000 ಬಂದಿದೆಯಲ್ಲ, 9,90,000 ಮೈನಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ದು 36,000 ಮೈನಸ್ ಕ್ಯಾಶುವಲ್ ಇನ್ಕಮ್ದು 21,000 ಮಾಡಿದ್ರೆ ನಮಗೇನು ಅಮೌಂಟ್ ಉಳಿತದೆ ಅದರ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸೊ ನಮಗೆ ಎಷ್ಟು ಉಳಿತದೆ ಅಂದರೆ 9,33,000 ಉಳಿತದೆ. ಇದು ಟ್ಯಾಕ್ಸಬಲ್ ಅಮೌಂಟು. ಇದನ್ನು ನಾವು ಟ್ಯಾಕ್ಸಬಲ್ ಅಮೌಂಟ್ ಅಂತ ಕರಿತೀವಿ. ಹಿಂದಿನ ಪ್ರಾಬ್ಲಮಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇತ್ತು. ಈ ಪ್ರಾಬ್ಲಮಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಪ್ಲಸ್ ಕ್ಯಾಶುವಲ್ ಇನ್ಕಮ್ ಇದೆ. ಇಲ್ಲೂ ತಗೊಂಡಿದ್ದೀವಿ ನಾವು, ಇಲ್ಲೂ ಕೂಡ ನಾವು ತಗೋತಾ ಇದ್ದೀವಿ. ಈಗ ಈ 9,33,000ಗೆ ನಾವು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಟ್ಯಾಕ್ಸ್ ಲಯಬಿಲಿಟಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಲೆಟ್ ಅಸ್ ಡೂ ದ್ಯಾಟ್. ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ಳಿ. 7,200
ಪ್ಲಸ್ 6,300 ಇಷ್ಟು ಪೇ ಮಾಡಲೇಬೇಕು ಅವರು TDS ಇರೋದ್ರಿಂದ. ಸೊ ಇದರಲ್ಲಿ 9,33,000ಗೆ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಅಪ್ ಟು ರುಪೀಸ್ 2,50,000 ನಿಲ್ಲು. ಎರಡನೇದು ರುಪೀಸ್ 2.5 to 5 lakhs ಅಟ್ ದಿ ರೇಟ್ ಆಫ್ 5% ಅಂತ ಹೇಳಿದರೆ 12,500 ಆಗುತ್ತೆ. ಮೂರನೇ ಪಾಯಿಂಟು ರುಪೀಸ್ 5 lakhs to 10 lakhs ಹೋಗಬಾರ್ದು, ಯಾಕಂದರೆ ಇಲ್ಲಿ ಇರೋದೇ 9,33,000. ಇಲ್ಲಿಗೆ ಏನು ಮಾಡಬೇಕು ಅಟ್ ದಿ ರೇಟ್ ಆಫ್ 20%. ಸೊ ಇದರಿಂದ ಇದು ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಉಳಿತದೆ ಅಮೌಂಟು, ಅದಕ್ಕೆ 20% ನಾವು ಮಾಡಿದ್ರೆ ಇಟ್ ವಿಲ್ ಕಮ್ ಟು 86,600. ಸೊ ನೆಕ್ಸ್ಟು ಫರ್ದರ್ ಪ್ರೊಸೀಡ್ ಆಗಲ್ಲ, ಯಾಕಂದರೆ ಅಮೌಂಟ್ ಇಲ್ಲಿ ಎಂಡ್ ಆಗುತ್ತೆ. ಇದು ಟೋಟಲ್ ಮಾಡಿದ್ರೆ ಎಷ್ಟಾಗುತ್ತೆ ಅಂದರೆ 1,12,600 ಆಗುತ್ತೆ. 1,12,600ಗೆ ನಾವು ಪ್ಲಸ್ 4% ಸೆಸ್ ಆ್ಯಡ್ ಮಾಡಬೇಕು. ಸೊ 4% ಆಫ್ 1,12,600 ಮಾಡಿದ್ರೆ ನಮಗೆ ಎಷ್ಟು ಬರ್ತದೆ ಅಂದರೆ 4,504 ಬರುತ್ತೆ. ಸೊ ಇದನ್ನು ನಾವು ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ ಅದೇ ಆ್ಯಕ್ಚುಯಲ್ ಟ್ಯಾಕ್ಸಬಲ್ ಅಮೌಂಟು 1,17,104 1,17,104 ಏನಿದೆ ಈ ಅಮೌಂಟು, ಇದನ್ನು ನಾವು ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ. ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಕ್ಯಾಶುವಲ್ ಇನ್ಕಮ್ ಕೊಟ್ಟಾಗ ನಾವು ಅದನ್ನು ಎರಡು ಕಡೆ ತಗೊಳ್ಳೋದು ರೀತಿ ಯಾವ ಥರ ಅಂತ ನಾವು ನೋಡ್ಕೋಬೋದು. ಇಲ್ಲಿ ಹೆಡ್ಸ್ ಆಫ್ ಇನ್ಕಮಲ್ಲೂ ಹಾಕ್ಕೋತೀವಿ. ಅದೇ ರೀತಿ ನಾವೇನು ಮಾಡ್ತೀವಿ, ಅವ್ರನ್ನ ಟ್ಯಾಕ್ಸ್ ಲಯಬಿಲಿಟಿ ಮಾಡೋದಕ್ಕೂ ನಾವು ಉಪಯೋಗಿಸ್ಕೋತೀವಿ. ಮಾಡೋದು ಇಷ್ಟೇ, ಅದರ ಪರ್ಸೆಂಟೇಜ್ ನಮಗೆ ಗೊತ್ತಿದೆ. ಲಾಂಗ್ ಟರ್ಮ್ಗೆ 20%, ಶಾರ್ಟ್ ಟರ್ಮ್ಗೆ 15%. ಅದರ ಟ್ಯಾಕ್ಸಬಲ್ ಅಮೌಂಟ್ ಇಲ್ಲಿ ಹಾಕ್ಕೋಬೇಕು ಎಷ್ಟಾಗುತ್ತೆ ಅಂತ. TDS ಗೌರ್ಮೆಂಟಿಂದಲೇ ಕೊಟ್ಟಿದ್ದಾರೆ. ಕ್ಯಾಶುವಲ್ ಇನ್ಕಮ್ ಇದರಲ್ಲಿ ಇರೋದ್ರಿಂದ ಇಲ್ಲಿ ಹಾಕ್ಕೋಬೇಕು. ಸಪೋಸ್ ನಿಮ್ಗೆ ಏನಾದರೂ ಪ್ರಾಬ್ಲಮಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಯಿತು ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಆಯಿತು ಅಂತ ಏನಾದರೂ ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್ ಬರೋದಕ್ಕಿಂತ ಮುಂಚಿತವಾಗಿ ನಾವು ಸೆಟ್ ಆಫ್ ಮಾಡ್ಕೋಬೇಕು. ಲಾಸ್ ಆದರೆ ಇಲ್ಲಿ ಬರೆದ್ಬಿಟ್ಟು ಅದನ್ನು ಮೈನಸ್ ಈ ಅಮೌಂಟಿಂದ ಮೈನಸ್ ಮಾಡ್ಕೋಬೇಕು. ಗ್ರಾಸ್ ಟೋಟಲ್ ಅಮೌಂಟ್ಗಿಂತ ಮುಂಚಿತವಾಗಿ 5 heads ಆಫ್ ಇನ್ಕಮ್ ಬರುತ್ತಲ್ಲ, ಅದರಲ್ಲಿ ಮೈನಸ್ ಮಾಡ್ಕೊಳ್ಬೇಕು. ಅಷ್ಟೇ ಅದರಲ್ಲಿ ಬರೋದು ಅಡ್ಜಸ್ಟ್ಮೆಂಟು. ಪ್ರಾಬಬ್ಲಿ ಅದು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಅದೊಂದು ನಿಮಗೆ ಗೊತ್ತಿರಲಿ. ಸೆಟ್ ಆಫ್ ಕ್ಯಾರಿ ಫಾರ್ವರ್ಡ್ ಬರೀ ಥಿಯರಾಟಿಕಲ್ ಪಾರ್ಟ್ ಇದೆ ನಿಮ್ಗದು, ಪ್ರಾಕ್ಟಿಕಲ್ ಪಾರ್ಟ್ ಇಲ್ಲ ಅದರಲ್ಲಿ. ಸೊ ಹಾಗಾಗಿ ನಿಮಗೆ ಗೊತ್ತಿರಲಿ ಅಂತ ಮಾತ್ರ ನಾನು ನಿಮ್ಗೆ ಹೇಳಿದ್ದೀನಿ. ಈಗ ನೆಕ್ಸ್ಟು ಪ್ರಾಬ್ಲಮ್ ಇಲ್ಲಿ ನಾನು ಇದಾದಮೇಲೆ ಇಲ್ಲಿ ನಾನು ಬೋರ್ಡ್ ಮೇಲೆ ಬರೆದಿದ್ದೀನಿ, ಇದನ್ನು ನೀವೇ ವರ್ಕೌಟ್ ಮಾಡಬೇಕು ಎಲ್ಲ ಪ್ರಾಬ್ಲಮ್ಮು. ಮಿಸ್ಟರ್ ಎಕ್ಸ್ ರೆಸಿಡೆಂಟ್ ಇನ್ ಇಂಡಿಯಾ, ಏಜ್ಡ್ ಅಬೌಟ್ 45 years, submits the following information for the previous year 18-19. First point, income from salary rupees 2,80,000, income from house property rupees 90,000. Third point, life insurance premium paid rupees 30,000. Compute his tax liability for 19-20. ಮೂರು ಮಾಹಿತಿ ಕೊಟ್ಬಿಟ್ಟು ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ 5 heads ಆಫ್ ಇನ್ಕಮಲ್ಲಿ ಎರಡೇ ಕೊಟ್ಟಿರೋದು ಗ್ರಾಸ್ ಟೋಟಲ್ ಇನ್ಕಮ್ ಆಗುತ್ತೆ. ಅದರಲ್ಲಿ ಪ್ರೀಮಿಯಮ್ ಯಾವುದ್ರಲ್ಲಿ ಬರುತ್ತೆ, ATCನಲ್ಲಿ ಮೈನಸ್ ಮಾಡಿದ್ರೆ ಉಳಿದಿರೋ ಅಮೌಂಟು ಇಷ್ಟು ಬರುತ್ತೆ, 3,40,000 ಬರುತ್ತೆ. ಇಟ್ ಈಸ್ ಲೆಸ್ ದ್ಯಾನ್ 3,50,000. ಜ್ಞಾಪಕ ಇರಲಿ, ಅದು ಒಂದು ನಾನು ನಿಮಗೆ ಅಡ್ಜಸ್ಟ್ಮೆಂಟ್ ಹೇಳಿದೆ, ಫಸ್ಟು ವಿಡಿಯೋ ನೋಡಿ ಗೊತ್ತಾಗುತ್ತೆ. ಸೊ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ 3,40,000. ಇದಕ್ಕೆ ಟ್ಯಾಕ್ಸ್ ಎಷ್ಟಾಗುತ್ತೆ ಅಂದರೆ 4,50,000 ರೂಪಾಯಿ ಆಗುತ್ತೆ. ಯಾವ ಅಸೆಸ್ಸಿಗೆ 3,50,000ವರೆಗೂ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಬರಲ್ವೋ ಅವರು ಅದು ಏನು ಟ್ಯಾಕ್ಸಬಲ್ ಅಮೌಂಟ್ ಆಗುತ್ತೆ ಅಷ್ಟು ಅಮೌಂಟಿಗೆ ಅದು ಅಥವಾ 2,500 ವಿಚ್ ಎವರ್ ಈಸ್ ಲೆಸ್ ಕ್ಲೇಮ್ ಮಾಡ್ಕೋಬೋದು. ಈ ಕೇಸಲ್ಲಿ ನೋಡಿ 4,50,000 ರೂಪಾಯಿ ಇದ್ರದ್ದಾಗುತ್ತೆ. ಏನು ಈಗ 2,50,000 ಸಪೋಸ್ ನಾವು ಈ ಥರ ನೋಡೋದಾದರೆ ಟ್ಯಾಕ್ಸ್ ಲಯಬಿಲಿಟಿ 2,50,000 to 3,40,000 ಉಳಿಕೆ ಅಮೌಂಟಿಗೆ ನಾವು ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಷ್ಟಾಗುತ್ತೆ 4,500 ಆರ್ 2,500 ವಿಚ್ ಎವರ್ ಈಸ್ ಲೆಸ್. ಸೊ ವಿಚ್ ಎವರ್ ಈಸ್ ಲೆಸ್ ಅಂದರೆ 2,500 ಲೆಸ್ಸು. ಈ 4,500ಅಲ್ಲಿ ನಾವು ಈ 2,500 ಲೆಸ್ ಮಾಡಿದ್ರೆ 2,000 ಬರುತ್ತೆ ನಮಗೆ. ಸೊ ಇದಕ್ಕೆ 2,000ಗೆ 4% ಸೆಸ್ ಮಾಡಿದ್ರೆ 80 rupees ಬರುತ್ತೆ. ಸೊ ಇವರಿಗೆ ಟ್ಯಾಕ್ಸ್ ಎಷ್ಟು ಪೇ ಮಾಡಬೇಕಾಗುತ್ತೆ, ಅವಾಗ 2,080 ಪೇ ಮಾಡಬೇಕಾಗುತ್ತೆ. ಇದು ಯಾವುದಕ್ಕೆ ಅನ್ವಯ ಆಗುತ್ತಂದರೆ ಯಾವ ಅಸೆಸಿಯ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ಮು
3.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಈ ಥರ ಮಾಡ್ಕೋಬೇಕು. ನೀವು ನೀಟಾಗಿ ಇದನ್ನು ನೀವು ಈ ಫಾರ್ಮ್ಯಾಟ್ ನಾವು ಯಾವ ಥರ ಮಾಡಿದ್ದೀವೋ ಅದೇ ಥರ ನೀವು ಮನೆಯಲ್ಲಿ ನೀಟಾಗಿ ಮಾಡಿ. ಅದು ಜಸ್ಟ್ ನಾನು ಹಿಂಟ್ ಕೊಟ್ಟಿದ್ದೀನಿ, ಇದನ್ನು ನೀವೇ ಮಾಡಬೇಕು ಹೋಮ್ವರ್ಕ್ ಅಂತ ತಿಳ್ಕೊಂಡು. ಸೊ ಹಾಗಾಗಿ ನಿಮಗೆ ಟೋಟಲ್ ಇನ್ಕಮ್ಮು ಕೊಟ್ಟರೆ ಯಾವ ಥರ ಮಾಡಬೇಕು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೇನೋ ಲಾಂಗ್ ಟರ್ಮ್ ಕ್ಯಾಪಿಟಲ್ಗೇನೋ ಅಥವಾ ಕ್ಯಾಶುವಲ್ ಇನ್ಕಮ್ದು ಅಡ್ಜಸ್ಟ್ಮೆಂಟ್ ಕೊಟ್ಟರೆ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಹೇಗೆ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳಿದ್ದೀನಿ. ಈ ಯೂನಿಟಲ್ಲಿ ನಿಮಗೆ ಇಷ್ಟೇ ಪ್ರಾಬ್ಲಮ್ಸು ಸಾಕಾಗುತ್ತೆ. ಇಷ್ಟು ನೀವು ಓದ್ಕೊಂಡ್ರೆ ಸಾಕು. ಅಕಸ್ಮಾತ್ ನಿಮ್ಗೆ ಏನಾದರೂ ಡೌಟ್ ಆದರೆ ಈ ಯೂನಿಟಲ್ಲಿ ಹಿಂದಿನ ಪ್ರೀವಿಯಸ್ ಇಯರ್ಸು ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡಿ. ಡೌಟ್ ಏನಾದರೂ ಬಂದರೆ ನನಗೆ ನೀವು ಫೋನ್ ಮಾಡ್ಬೋದು. ಅಕಸ್ಮಾತ್ ನಿಮಗೆ ಫೋನ್ ಮಾಡೋಕ್ಕಾಗಿಲ್ಲ ಅಂದರೆ ಈ ಯೂನಿಟ್ನ ಮೊದಲನೆಯ ವೀಡಿಯೋಯಿಂದನೂ ನೀವು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಬಂದರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳ್ತಾ ಈ ಯೂನಿಟ್ನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಸಿಲೆಬಸ್ ಕಂಪ್ಲೀಟ್ ಆಗಿದೆ. ನಾನು ನೆಕ್ಸ್ಟು ಕ್ಲಾಸಿಂದ ರಿವಿಷನ್ ಮಾಡಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು ಪಾಯಿಂಟ್ ಏನಂದರೆ, ಇದೇ ಥರ ಕ್ಯಾಲ್ಕುಲೇಷನ್ನು BBAನವ್ರಿಗೂ ಬರುತ್ತೆ ಇನ್ಕಮ್ ಟ್ಯಾಕ್ಸಲ್ಲಿ. ಅವ್ರಿಗೂ ನಿಮಗೂ ವ್ಯತ್ಯಾಸ, BCOMಗೂ BBAಗೂ ವ್ಯತ್ಯಾಸ ಏನಾಗ್ತದೆ ಅಂತ ಹೇಳಿದರೆ, BBAನವ್ರಿಗೆ ಬರೀ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಡ್ತಾರೆ. BCOMನವ್ರಿಗೆ ಟ್ಯಾಕ್ಸ್ ಲಯಬಿಲಿಟಿನೂ ಕ್ಯಾಲ್ಕುಲೇಟ್ ಮಾಡಿ ಅಂತ ನಿಮ್ಮ ಸಿಲೆಬಸ್ಸಲ್ಲಿದೆ. ಸೊ ಹಾಗಾಗಿ ಎರಡೂ ನಿಮಗೆ ಅನ್ವಯ ಆಗುತ್ತೆ ಅಂತ ಈ ಥರ ಮಾಡಿದ್ದೀನಿ. BBAನವ್ರು ಏನು ಮಾಡಿ ಅಂದರೆ ಬರೀ ಟೋಟಲ್ ಇನ್ಕಮ್ಗೆ ನೀವು ಸೀಮಿತಗೊಳಿಸ್ಕೊಳ್ಳಿ. BCOMನವರು ಟ್ಯಾಕ್ಸ್ ಲಯಬಿಲಿಟಿನೂ ಕೂಡ ಕಂಟಿನ್ಯೂ ಮಾಡ್ಕೊಳ್ಳಿ. ಯಾಕಂದರೆ ಸಿಲೆಬಸ್ಸಲ್ಲಿ ನಿಮಗೆ ಆ ಥರ ಕೊಟ್ಟವ್ರೆ ಅವರು ಅಂತ ಹೇಳ್ತಾ ನಿಮ್ದು ಇಬ್ಬರದು ಕೂಡ ನಾನು ಸಿಲೆಬಸ್ಸು ಮುಗಿಸಿದ್ದೀನಿ. ನಿಮ್ಗಿಬ್ರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ನಾನು ಇದನ್ನು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಿಂದ ರಿವಿಷನ್ ಮಾಡ್ತೀನಿ ಅಂತ ಮತ್ತೆ ಹೇಳ್ಕೊಂಡು ಟಿಲ್ ದೆನ್ ಸ್ಟೇ ಹೋಮ್, ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್.